ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಇರಾನ್ ಇಸ್ರೇಲ್ ಯುದ್ಧ ಇನ್ನಷ್ಟು ಪರಿಣಾಮಕಾರಿ ಆಗ್ತಾ ಇರುವ ಕಾರಣದಿಂದ ವಿಶ್ವಾದ್ಯಂತ ಯುದ್ಧದ ಪರಿಣಾಮ ಬೇರೆ ಬೇರೆ ದೇಶಗಳ ಮೇಲೆ ಬೀರ್ತಾ ಇದೆ. ಹಾಗೆಯೇ ನಮ್ಮ ದೇಶದ ಕೇಂದ್ರ ಸರ್ಕಾರವು ಕೂಡ ಈಗ ಆ ಯುದ್ಧದ ಪರಿಣಾಮವಾಗಿಯೇ LPG ಬಳಕೆಯ ಪ್ರಮಾಣ ತಗ್ಗಿಸಿ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ PNG ಬಳಕೆ ಹೆಚ್ಚಿಸಲು ಮುಂದಾಗಿದೆ. ಈ ನಿಟ್ಟಿನಲ್ಲಿ PNG ಸೌಲಭ್ಯವಿರುವ ಕಡೆಯಲ್ಲಿ LPG ಪೂರೈಕೆ ಸ್ಥಗಿತಗೊಳಿಸುವ ಹೊಸ ನಿಯಮವನ್ನ ಜಾರಿಗೆ ತಂದಿದೆ. ಈ ಬೆನ್ನಲ್ಲೇ ಬೆಂಗಳೂರಿನಲ್ಲಿ PNG ಸಂಪರ್ಕಕ್ಕೆ ಬೇಡಿಕೆ ಹೆಚ್ಚಿದೆ. LPG ಮತ್ತು PNG ನಡುವೆ ವ್ಯತ್ಯಾಸ ಏನು ಹೇಳ್ತೀವಿ ಕೇಳಿ. LPG ಎಂಬುದು ಪೆಟ್ರೋಲಿಯಂ ಉತ್ಪನ್ನ. ಇದು ಕಚ್ಚಾ ತೈಲದಿಂದ ಸಿಗುವ ಒಂದು ಉಪ ಉತ್ಪನ್ನ. ಗ್ಯಾಸ್ ಅನ್ನು ದ್ರವೀಕರಿಸಿ ಸಿಲಿಂಡರ್ ನಲ್ಲಿ ತುಂಬಿಸಿ ಸರಬರಾಜು ಮಾಡಲಾಗುತ್ತೆ. ಇನ್ನು PNG ಎಂಬುದು ಪೈಪ್ಡ್ ನ್ಯಾಚುರಲ್ ಗ್ಯಾಸ್. ಇದು ನೈಸರ್ಗಿಕ ಅನಿಲ. ನೀರಿನ ನಲ್ಲಿ ಮೂಲಕ ಸರಬರಾಜು ಮಾಡಲಾಗುವಂತೆ PNGಯನ್ನು ಕೂಡ ಕೊಳವೆ ಮೂಲಕ ಮನೆಗಳಿಗೆ ಪೂರೈಕೆ ಮಾಡಲಾಗುತ್ತದೆ. ದೇಶದಲ್ಲಿ ಹೆಚ್ಚಿನ ಮನೆಗಳಲ್ಲಿ LPG ಸಂಪರ್ಕ ಇದೆ. 32 ಕೋಟಿಗೂ ಅಧಿಕ ಮನೆಗಳು LPG ಗ್ಯಾಸ್ ಸೌಲಭ್ಯ ಪಡೆದಿವೆ. ಆದರೆ PNG ಸಂಪರ್ಕ ಹೊಂದಿರುವ ಮನೆಗಳ ಸಂಖ್ಯೆ 1.5 ಕೋಟಿಗಿಂತ ತುಸು ಹೆಚ್ಚು ಅಷ್ಟೇ. ಈಗೀಗ ಇದರ ಬಳಕೆ ಮತ್ತು ಸಂಪರ್ಕ ಜಾಲ ಕೂಡ ಹೆಚ್ಚುತ್ತಿದೆ. ದೇಶದ ಇಂಧನ ಭದ್ರತೆಯನ್ನ ಬಲಪಡಿಸಲು ಮತ್ತು ಒಂದೇ ರೀತಿಯ ಇಂಧನದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲು ಕೇಂದ್ರ ಸರ್ಕಾರವು ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟು ಮತ್ತು ಜಾಗತಿಕ ತೈಲ ಪೂರೈಕೆಯಲ್ಲಿ ಉಂಟಾಗಿರುವ ವ್ಯತ್ಯಯದ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ನೈಸರ್ಗಿಕ ಅನಿಲ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ವಿತರಣಾ ಆದೇಶ 2026ರ ಅಡಿಯಲ್ಲಿ ಈ ಹೊಸ ಮಾರ್ಗಸೂಚಿಯನ್ನ ಪ್ರಕಟಿಸಿದೆ. ಹೊಸ ನಿಯಮದ ಪ್ರಮುಖ ಅಂಶಗಳೇನು ಅಂತ ನೋಡೋದಾದ್ರೆ, ನಿಮ್ಮ ಬಡಾವಣೆಯಲ್ಲಿ ಅಥವಾ ಪ್ರದೇಶಗಳಲ್ಲಿ ಈಗಾಗಲೇ PNG ಪೈಪ್ಲೈನ್ ಸಂಪರ್ಕ ಲಭ್ಯವಿದ್ದರೆ ಅಂತಹ ಮನೆಗಳು ಕಡ್ಡಾಯವಾಗಿ PNG ಸಂಪರ್ಕಕ್ಕೆ ಬದಲಾಗಬೇಕು. ಅಧಿಕೃತ ಸಂಸ್ಥೆಗಳಿಂದ ಸೂಚನೆ ಬಂದ 3 ತಿಂಗಳ ನಂತರ ಆ ವಿಳಾಸಕ್ಕೆ LPG ಸಿಲಿಂಡರ್ ಪೂರೈಕೆಯನ್ನ ನಿಲ್ಲಿಸಲಾಗುತ್ತದೆ. ಪೈಪ್ಲೈನ್ ಕಾಮಗಾರಿಗಳಿಗೆ ವೇಗ ನೀಡಲು ಸಂಪರ್ಕವು ಕಾಲಮಿತಿಯನ್ನ ನಿಗದಿಪಡಿಸಿದೆ. ಸಂಬಂಧಪಟ್ಟ ಪ್ರಾಧಿಕಾರಗಳು ನಿಗದಿತ ಸಮಯದಲ್ಲಿ ಅನುಮತಿ ನೀಡದಿದ್ದರೆ ಅದನ್ನು ಕೂಡ ಸ್ವಯಂಚಾಲಿತ ಅನುಮೋದನೆ ಎಂದು ಪರಿಗಣಿಸಲಾಗುತ್ತದೆ. ವಸತಿ ಸಮುಚ್ಚಯಗಳಲ್ಲಿ ಅನುಮತಿ ಕೋರಿದ 3 ದಿನಗಳಲ್ಲಿ ಪ್ರವೇಶ ನೀಡಬೇಕು ಮತ್ತು ಕೇವಲ 48 ಗಂಟೆಗಳ ಒಳಗೆ ಅಂತಿಮ ಹಂತದ PNG ಸಂಪರ್ಕವನ್ನ ಪೂರ್ಣಗೊಳಿಸಬೇಕು. ಇನ್ನು ಪೈಪ್ಲೈನ್ ಅಳವಡಿಸುವ ಸಂಸ್ಥೆಗಳು ಅನುಮೋದನೆ ದೊರೆತ 4 ತಿಂಗಳೊಳಗೆ ಕೆಲಸ ಆರಂಭಿಸಬೇಕು. ವಿಳಂಬವಾದರೆ ದಂಡ ಅಥವಾ ಪರವಾನಗಿ ರದ್ದಂತಿಯಂತಹ ಕ್ರಮಗಳನ್ನು ಕೂಡ ಎದುರಿಸಬೇಕಾಗುತ್ತದೆ. ಇನ್ನು ಕೆಲವು ಮನೆಗಳಿಗೆ ತಾಂತ್ರಿಕ ಕಾರಣಗಳಿಂದ ಪೈಪ್ಲೈನ್ ಸಂಪರ್ಕ ನೀಡಲು ಸಾಧ್ಯವಾಗದಿದ್ದರೆ ಅಂತಹ ಸಂದರ್ಭದಲ್ಲಿ ಆಯಾ ಸಂಸ್ಥೆಗಳು ನಿರಕ್ಷೇಪಣಾ ಪತ್ರ ನೀಡುತ್ತವೆ. ಅಂತಹ ಮನೆಗಳಿಗೆ ಮಾತ್ರ LPG ಪೂರೈಕೆ ಮುಂದುವರಿಯುತ್ತದೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ PNG ಲಭ್ಯವಿದೆ ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ PNG ಸಂಪರ್ಕ ಪಡೆಯಲು ಗೇಲ್ ಗ್ಯಾಸ್ ಲಿಮಿಟೆಡ್ ಸಂಸ್ಥೆಯನ್ನ ಸಂಪರ್ಕಿಸಬೇಕಾಗುತ್ತದೆ. ಸದ್ಯ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಈ ಸಂಸ್ಥೆಯು ಪೈಪ್ಡ್ ಗ್ಯಾಸ್ ಸೌಲಭ್ಯವನ್ನ ನೀಡುತ್ತಿದೆ. ಜಿಲ್ಲೆಗಳ ಒಟ್ಟು 4395 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನ ಈ ಯೋಜನೆ ಒಳಗೊಂಡಿದ್ದು ಈಗಾಗಲೇ ಲಕ್ಷಾಂತರ ಮನೆಗಳಿಗೆ ಅಡುಗೆ ಅನಿಲದ ಪೈಪ್ ಸಂಪರ್ಕವನ್ನ ಕಲ್ಪಿಸಲಾಗಿದೆ. ಬಡಾವಣೆಯಲ್ಲಿ ಈಗಾಗಲೇ ಗೇಲ್ ಗ್ಯಾಸ್ ಮುಖ್ಯ ಪೈಪ್ಲೈನ್ ಅಳವಡಿಸಲಾಗದಿದ್ದರೆ ಮಾತ್ರ ನೀವು ತಕ್ಷಣ ಸಂಪರ್ಕ ಪಡೆಯಲು ಸಾಧ್ಯವಾಗುತ್ತದೆ. ನಿಮ್ಮ ಏರಿಯಾದಲ್ಲಿ ಸೌಲಭ್ಯ ಇದೆಯೇ ಎಂದು ಅವರ ವೆಬ್ಸೈಟ್ನಲ್ಲಿ ಪರಿಶೀಲಿಸಬಹುದು. ಹಾಗಾದ್ರೆ ಈ ಯೋಜನೆಯು ಪ್ರಮುಖವಾಗಿ ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ಬೆಂಗಳೂರು ಪೂರ್ವ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಮತ್ತು ಆನೇಕಲ್ ವಲಯಗಳನ್ನ ಒಳಗೊಂಡಿದೆ. ಈಗಾಗಲೇ ಸುಮಾರು 3,04,409 ಮನೆಗಳಿಗೆ ಈಗಾಗಲೇ PNG ಸಂಪರ್ಕವನ್ನ ನೀಡಲಾಗಿದೆ. ಹಾಗಾದ್ರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋದಾದ್ರೆ, ಗೇಲ್ ಗ್ಯಾಸ್ನ ಅಧಿಕೃತ ವೆಬ್ಸೈಟ್ಗೆ https
mygailgas.com ಭೇಟಿ ನೀಡಬೇಕು. ಈ ವೆಬ್ಸೈಟ್ನಲ್ಲಿ ನ್ಯೂ ಕನೆಕ್ಷನ್ ಅಥವಾ ಅಪ್ಲೈ ಆನ್ಲೈನ್ ಎಂಬ ಆಯ್ಕೆಯನ್ನ ಆರಿಸಬೇಕು. ನಿಮ್ಮ ಹೆಸರು, ವಿಳಾಸ ಅಂದ್ರೆ ಬೆಂಗಳೂರು ಭಾಗದವರಾಗಿದ್ರೆ ನಿಮ್ಮ ವಿಳಾಸ ಹಾಗೂ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ವಿಳಾಸವನ್ನ ನಮೂದಿಸಬೇಕು. ಅಗತ್ಯವಿರುವ ದಾಖಲೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನ ಅಪ್ಲೋಡ್ ಮಾಡಬೇಕು. ಹಾಗಾದ್ರೆ ಏನೆಲ್ಲ ದಾಖಲೆಗಳು ಬೇಕು ಅಂತ ನೋಡೋದಾದ್ರೆ, ಗುರುತಿನ ಚೀಟಿಗೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್. ಇದರಲ್ಲಿ ಒಂದು ಮಾತ್ರ ಅವಶ್ಯಕತೆ ಇರುತ್ತದೆ. ಇನ್ನು ವಿಳಾಸದ ಪುರಾವೆಗೆ ಇತ್ತೀಚಿನ ವಿದ್ಯುತ್ ಬಿಲ್ ಅಥವಾ ನೀರಿನ ಬಿಲ್ ಅಥವಾ ಮನೆಯ ತೆರಿಗೆ ರಸೀದಿ. ಇನ್ನು ಮನೆಯ ಮಾಲೀಕತ್ವದ ಪುರಾವೆಗೆ ಬಾಡಿಗೆದಾರರಾಗಿದ್ದರೆ ಮಾಲೀಕರಿಂದ ನಿರಕ್ಷೇಪಣಾ ಪತ್ರ ಅಂದ್ರೆ NOC ಬೇಕಾಗಬಹುದು. ಹಾಗೆ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಅವಕಾಶ ಕೂಡ ಇದೆ. ಬೆಂಗಳೂರಿನ ಹಲವು ಬಡಾವಣೆಯಲ್ಲಿ ಗೇಲ್ ಗ್ಯಾಸ್ ಪರವಾಗಿ ಅಧಿಕೃತ ಏಜೆಂಟ್ಗಳು ಮನೆ ಮನೆಗೆ ಭೇಟಿ ನೀಡುತ್ತಿರುತ್ತಾರೆ. ಅವರ ಮೂಲಕ ಅರ್ಜಿ ಭರ್ತಿ ಮಾಡಬಹುದು ಅಥವಾ ಬೆಂಗಳೂರಿನಲ್ಲಿರುವ ಗೇಲ್ ಗ್ಯಾಸ್ ಗ್ರಾಹಕ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಕೂಡ ಅರ್ಜಿ ಸಲ್ಲಿಸಬಹುದು. ಹಾಗಾದ್ರೆ ಶುಲ್ಕ ಪಾವತಿ ಎಷ್ಟಿದೆ ಅಂತ ನೋಡೋದಾದ್ರೆ, PNG ಸಂಪರ್ಕಕ್ಕೆ ಆರಂಭಿಕ ನೋಂದಣಿ ಶುಲ್ಕ ಮತ್ತು ಭದ್ರತಾ ಠೇವಣಿ ಇರುತ್ತದೆ. ಇದು ನೀವು ಆಯ್ಕೆ ಮಾಡುವ ಯೋಜನೆಯನ್ನ ಅವಲಂಬಿಸಿರುತ್ತದೆ. ಕೆಲವು ಯೋಜನೆಗಳಲ್ಲಿ ಆರಂಭದಲ್ಲಿ ಹಣ ಕಟ್ಟುವ ಬದಲಾಗಿ ಮಾಸಿಕ ಬಿಲ್ನಲ್ಲಿ ಕಂತುಗಳ ಮೂಲಕ ಕೂಡ ಪಾವತಿಸುವ ಆಯ್ಕೆಯೂ ಇರುತ್ತದೆ. ಇನ್ನು ಪರಿಶೀಲನೆ ಬಳಿಕ ಸಂಪರ್ಕ ಅರ್ಜಿ ಸಲ್ಲಿಸಿದ ನಂತರ ಗೇಲ್ ಗ್ಯಾಸ್ ತಾಂತ್ರಿಕ ತಂಡವು ನಿಮ್ಮ ಮನೆಗೆ ಭೇಟಿ ನೀಡಿ ಪೈಪ್ಲೈನ್ ಅಳವಡಿಸಲು ಸಾಧ್ಯವೇ ಎಂದು ಪರಿಶೀಲಿಸುತ್ತದೆ. ಆ ಬಳಿಕ ಹೊರಗಿನಿಂದ ನಿಮ್ಮ ಅಡುಗೆ ಮನೆಯವರೆಗೂ ಕೂಡ ಗ್ಯಾಸ್ ಪೈಪ್ ಅಳವಡಿಸಲಾಗುತ್ತದೆ. ಮನೆಯಲ್ಲಿರುವ ಗ್ಯಾಸ್ ಸ್ಟವ್ ಅನ್ನ PNGಗೆ ತಕ್ಕಂತೆ ಸಣ್ಣ ಬದಲಾವಣೆಯನ್ನ ಮಾಡಿಕೊಡುತ್ತಾರೆ. ಇನ್ನು ಸಹಾಯವಾಣಿ ಸಂಖ್ಯೆ ಏನು ಅಂತ ನೋಡೋದಾದ್ರೆ, ಹೆಚ್ಚಿನ ಮಾಹಿತಿಗಾಗಿ ಅಥವಾ ಸಹಾಯಕ್ಕಾಗಿ ನೀವು ಗೇಲ್ ಗ್ಯಾಸ್ ಲಿಮಿಟೆಡ್ನ ಬೆಂಗಳೂರು ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಟೋಲ್ ಫ್ರೀ ಸಂಖ್ಯೆ 1800102982. ಬೆಂಗಳೂರಿನ ಯಾವೆಲ್ಲ ಬಡಾವಣೆಗಳಲ್ಲಿ PNG ಲಭ್ಯವಿದೆ ಅಂತ ನೋಡೋದಾದ್ರೆ, HSR ಲೇಔಟ್ ಮತ್ತು ಅದರ ಸುತ್ತಮುತ್ತ, ಇನ್ನು ಜಿಗಟಿ ಮತ್ತು ಎಲೆಕ್ಟ್ರಾನಿಕ್ ಸಿಟಿ, ವೈಟ್ ಫೀಲ್ಡ್ ಮತ್ತು ಹೊಸಕೋಟೆ ವ್ಯಾಪ್ತಿ, ಪೀಣ್ಯ, BEL ಸರ್ಕಲ್ ಮತ್ತು ಯಶವಂತಪುರ, ಇನ್ನು ತಣಿಸಂದ್ರ ಮತ್ತು ಯಲಹಂಕ ವ್ಯಾಪ್ತಿ. ಒಟ್ಟಾರೆ ಕೇಂದ್ರ ಸರ್ಕಾರದ ಈ ಹೊಸ ಯೋಜನೆ ಯುದ್ಧದ ಪರಿಣಾಮವಾಗಿ ಯಾರ್ಯಾರಿಗೆ ಗ್ಯಾಸಿನ ಸಮಸ್ಯೆ ಆಗ್ತಾ ಇತ್ತು ಅದರಿಂದ ಸುಲಭವಾಗಿ ಹೊರಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂತಿದೆ. ಇನ್ನು ನಿಮಗೂ ಕೂಡ PNG ಗ್ಯಾಸ್ ಲಭ್ಯವಿದ್ರೆ ದಯವಿಟ್ಟು PNG ಗ್ಯಾಸ್ ಅನ್ನ ಬಳಕೆ ಮಾಡಿ LPG ಗ್ಯಾಸ್ ನಿಂದ ದೂರ ಉಳಿರಿ. ಇದು ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ TV.